ಚಳಿ ನಡ್ಗಂಗಾಗುತ್ತೆ. ಯಾಕಂದರೆ ಇವತ್ತು ಬೆಂಗಳೂರಿನ ಟೆಂಪರೇಚರ್ 14 ಡಿಗ್ರಿಗೆ ಬಂದುಬಿಟ್ಟಿದೆ. ಬೆಚ್ಚಗಿನ ಬಟ್ಟೆ ಹಾಕ್ಕೊಳ್ಳಿ. ವುಲನ್ ಕ್ಲಾತ್ಸ್ ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ. ಕಾಮನ್ ಕಾಯಿಲೆ ಅಂದರೆ ಕಾಮನ್ ಕೋಲ್ಡ್, ಇನ್ಫ್ಲೂಯೆನ್ಸಾ ಅಂತೀವಿ, ಫ್ಲೂ ಅಂತೀವಿ ನಾವು, ಜ್ಯೂಸ್ ಕೊಡಿ ಅಂತ ಹೇಳ್ತೀವಿ, ರೆಫ್ರಿಜಿರೇಟೆಡ್ ಇದು ಕೊಡಿ ಅಂತ ಹೇಳ್ತೀವಿ, ಐಸ್ ಕ್ರೀಮ್ 11 ಗಂಟೆಗೆ ಒಂದು ಸ್ನ್ಯಾಕು. ಅದರ ಮುಂದುವರಿದ ಭಾಗವಾಗಿ ನ್ಯೂಮೋನಿಯಾ ಆಗ್ಬೋದು. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಹೊರಗಡೆ ತಿರುಗಾಡುವಾಗ ನಿಮಗೆ ಚಳಿ ನಡ್ಗಂಗಾಗುತ್ತೆ. ಯಾಕಂದರೆ ಇವತ್ತು ಬೆಂಗಳೂರಿನ ಟೆಂಪರೇಚರ್ 14 ಡಿಗ್ರಿಗೆ ಬಂದುಬಿಟ್ಟಿದೆ. ಸೊ ಈ ಚಳಿಗಾಲದಲ್ಲಿ ಚಳಿ ಆಗೋದು ನ್ಯಾಚುರಲ್. ನಮ್ಮದು ಋತುಗಳ ದೇಶ. ನ್ಯಾಚುರಲಿ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ವಸಂತಕಾಲ ಎಲ್ಲವೂ ಇರ್ತವೆ. ಎಲ್ಲದರಲ್ಲೂ ಬದುಕಬೇಕು ನಾವು ಮನುಷ್ಯರು. ಬಟ್ ಏನು ಮಾಡಿಫಿಕೇಷನ್ ಮಾಡ್ಕೋಬೇಕು ಲೈಫ್ ಸ್ಟೈಲ್ನಲ್ಲಿ, ಅದು ಇಂಪಾರ್ಟೆಂಟ್. ನೋಡಿ, ನಾನು ಕೋಟ್ ಹಾಕ್ಕೊಂಡು ಕೂತಿದ್ದೀನಿ. ಚಳಿಗೆ ಕೋಟ್ ಬೇಕು ಅಂದರೆ ನಿಮಗೆ ಅವಕಾಶ ಇದ್ದಾಗ ಬೆಚ್ಚಗಿನ ಬಟ್ಟೆ ಹಾಕ್ಕೊಳ್ಳಿ. ವುಲನ್ ಕ್ಲಾತ್ಸ್ ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ, ಶಾಲೆಗೆ ಹೋಗೋ ಮಕ್ಕಳಿಗೆ ಕಿವಿಗೆ ಮಫ್ಲರ್ ಹಾಕಿ, ಅದರ ಟೋಪಿ ಹಾಕಿ ಕಿವಿ ಮುಚ್ಚಿರಬೇಕು. ಯಾಕಂದರೆ ಥಂಡಿ ಗಾಳಿ ಕಿವಿಯಲ್ಲಿ ಹೋದಾಗ ಮಕ್ಕಳಿಗೆ ಟಾನ್ಸಿಲೈಟಿಸ್ ಆಗುತ್ತೆ, ಎಷ್ಟೋ ಸಾರಿ ಬೆಲ್ಸ್ ಪ್ಯಾಲ್ಸಿ ಅಂತ ಆಗುತ್ತೆ. ಅದರಿಂದ ಬೆಚ್ಚಗಿನ ಬಟ್ಟೆ. ಎರಡನೇದು, ಬಹಳ ಬೇಗ ಮಕ್ಕಳನ್ನ ಹೊರಗಡೆ ಬಿಡಬೇಡಿ. ಹಿರಿಯರು ಅಷ್ಟೇ. ನೀವು ವಾಕಿಂಗ್ ಹೋಗ್ಬೇಕಾದ್ರೆ ಮೊದಲೆಲ್ಲ ಬೇಗ ಎದ್ದೋಗಿರಿ ಬೇಸಿಗೆ ಕಾಲದಲ್ಲಿ. ಈಗ ಒಂದು ನಚ್ಚಗಿರೋ ಬಿಸಿಲು ಬರೋವರೆಗೂ ಹೊರಗಡೆ ಹೋಗಬೇಡಿ. ನೀವು ಕೂಡ ಬೆಚ್ಚಗಿನ ಬಟ್ಟೆ, ಮಕ್ಕಳಿಗೆ ಫುಲ್ ಸ್ಲೀವ್ ಶರ್ಟ್ಸು, ಫುಲ್ ಸ್ಲೀವ್ ಪ್ಯಾಂಟು ಇದು ಹಾಕ್ಕೊಂಡು. ಯಾಕಂದರೆ ಒಂದು ಚಳಿಗಾಲದ ಕಾಮನ್ ಕಾಯಿಲೆ ಅಂದರೆ ಕಾಮನ್ ಕೋಲ್ಡ್, ಇನ್ಫ್ಲೂಯೆನ್ಸಾ ಅಂತೀವಿ, ಫ್ಲೂ ಅಂತೀವಿ ನಾವು, ಕಾಮನ್ ಕೋಲ್ಡ್, ಕೊರಿಸಾ ಅಂತೀವಿ. ಇದು ಭಾಳ ಕಾಮನ್. ಯಾಕಂದರೆ ವೈರಸ್ಗೆ ಇದು ಅತ್ಯಂತ ಅನುಕೂಲಕರವಾದ ವಾತಾವರಣ. ಆ್ಯಂಡ್ ಈ ವೈರಸ್ಸು ಒಬ್ಬರಿಂದ ಒಬ್ಬರಿಗೆ ಈಸಿಯಾಗಿ ಕೆಮ್ಮೋದ್ರಿಂದ ಡ್ರಾಪ್ಲೆಟ್ ಇನ್ಫೆಕ್ಷನ್ನು. ನಿಮ್ಮ ಮನೇಲಿ ಒಂದು ಮಗು ಇದ್ದರೆ, ಅದು ಕೆಮ್ಮಿದರೆ ಬೇರೆ ಮಕ್ಕಳಿಗೆಲ್ಲ ಹರಡುತ್ತೆ. ನಿಮ್ಮ ಮಗು ಶಾಲೆಗೆ ಹೋಗಿ ಕೂತ್ಕೊಂಡ್ರೆ ಒಂದು ಸಾರಿ ಕೆಮ್ಮಿದರೆ ಪಕ್ಕದ 4 ಮಕ್ಕಳಿಗೆ ಸ್ಪ್ರೆಡ್ ಆಗುತ್ತೆ. ಆದ್ದರಿಂದ ನೆಗಡಿ ಕೆಮ್ಮು ಇರೋವಂಥ ಮಕ್ಕಳನ್ನ ಮನೆಯಲ್ಲೇ ಇಟ್ಕೊಳ್ಳಿ, ಸೆಪರೇಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಈ ಸಮಯದಲ್ಲಿ ಆದಷ್ಟು ಬಿಸಿ, ಇದನ್ನು ಬೇಸಿಗೆಯಲ್ಲಿ ಇದು ಜ್ಯೂಸ್ ಕೊಡಿ ಅಂತ ಹೇಳ್ತೀವಿ, ರೆಫ್ರಿಜಿರೇಟೆಡ್ ಇದು ಕೊಡಿ ಅಂತ ಹೇಳ್ತೀವಿ, ಐಸ್ ಕ್ರೀಮ್. ಬಟ್ ಈ ಚಳಿಗಾಲದಲ್ಲಿ ಆದಷ್ಟು ರೆಫ್ರಿಜಿರೇಟೆಡ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಬಿಸಿ ಬಿಸಿ ಟೀ, ಕಾಫಿ, ಹಾರ್ಲಿಕ್ಸು ಎಂಥವು ನಿಮ್ಮ ಮಕ್ಕಳಿಗೆ ಕುಡಿಯುವಂಥದ್ದನ್ನು ಕೊಡಿ. ಬಿಸಿ ಊಟ. ಆಮೇಲೆ ಚಳಿಗಾಲದಲ್ಲಿ ಹಸಿವೆ ಜಾಸ್ತಿ ಆಗುತ್ತೆ. ಸೊ ಅದರಿಂದ 3 ಸಾರಿ ತಿನ್ನೋದನ್ನು 5 ಸಾರಿ ತಿನ್ಬೋದು. ಬಿಸಿ ಬಿಸಿ ಟಿಫನ್ನು, 11 ಗಂಟೆಗೆ ಒಂದು ಸ್ನ್ಯಾಕು, ಮಧ್ಯಾಹ್ನ ಲಂಚು, ಸಾಯಂಕಾಲ ಒಂದು ಉಪ್ಪುಮ, ಅಂದರೆ ಎಲ್ಲೋ ಒಂದು ಕಡೆ ಒಂದು ತಿಂಡಿ ಆ ಥರ ತಿನ್ಕೋಬೇಕು. ಸ್ನ್ಯಾಕ್ಸ್ ಅಂತೀವಿ ನಾವು. ಮತ್ತು ರಾತ್ರಿ ಡಿನ್ನರ್. ಆಮೇಲೆ ರಾತ್ರಿ ಹೊತ್ತು ಪರ್ಟಿಕ್ಯುಲರ್ಲಿ ನನಗೆ ಹೇಳೋದು ಈಸಿ. ಎಲ್ಲರ ಮನೆಯಲ್ಲೂ ಬ್ಲ್ಯಾಂಕೆಟ್ ಇರೋದಿಲ್ಲ. ಅನ್ಫಾರ್ಚುನೇಟ್ಲಿ ಹಳ್ಳಿಗಳ ಕಡೆ ಗುಡಿಸಲ್ನಾಗಿರೋರಿಗೆ ತುಂಬ ಕಷ್ಟ. ಅಂಥವ್ರಿಗೆ ಸಾಹುಕಾರರು ಅಥವಾ ವಾಲಂಟ್ರಿ ಆರ್ಗನೈಸೇಷನ್ಸು ದಯವಿಟ್ಟು ಬ್ಲ್ಯಾಂಕೆಟ್ಸ್ ಕೊಡಿ. ಬೀದಿ ಬದಿಯಲ್ಲಿ ಮಲ್ಕೊಳ್ಳೋರಿಗೆ ತುಂಬ ಚಳಿ ಇರುತ್ತೆ. ಅಂಥವರಿಗೆ ನಮ್ಮಂಥವ್ರು ಸಹಾಯ ಮಾಡಬೇಕು. ಆ್ಯಂಡ್ ಈ ಚಳಿಗಾಲದಲ್ಲಿ ನಿಮ್ಮ ಮಕ್ಕಳಿಗೆ ನೆಗಡಿ ಕೆಮ್ಮು ಬರುವುದು ಬಹಳ ಸಹಜ. ಆದ್ದರಿಂದ ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾವಾಗಲೂ ಒಂದು ಪ್ಯಾರಾಸಿಟಮಾಲ್ ಬಾಟ್ಲ್ ಇರಬೇಕು, ಒಂದು ನೆಗಡಿಯ ಔಷಧಿ ಆ್ಯಂಟಿಹಿಸ್ಟಮಿನ್ ಬಾಟ್ಲ್ ಇಟ್ಕೋಬೇಕು. ಯಾಕಂದರೆ ಮಧ್ಯರಾತ್ರಿಯಲ್ಲಿ ಚಳಿ ನಡುಕ ಬಂದಾಗೆ ನೀವು ಡಾಕ್ಟರ್ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಆ ಸಮಯದಲ್ಲಿ ಮನೆ ಮದ್ದುಗಳು ಅಂದರೆ ಇವು. 2 ದಿನ ಆದಮೇಲೂ ನಿಮ್ಮ ಮಗುಗೆ ಜ್ವರ ಬಿಡಲಿಲ್ಲ ಅಂತ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಇದು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಕಾಮನಿಸ್ಟ್ ಅದೇ. ಅದರ ಮುಂದುವರಿದ ಭಾಗವಾಗಿ ನ್ಯೂಮೋನಿಯಾ ಆಗ್ಬೋದು. ಅಂಥ ಟೈಮ್ನಲ್ಲಿ ನಿಮ್ಮ ಮಕ್ಕಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ. ಎಲ್ಲೋ ಒಂದು ಕಡೆ ಮಕ್ಕಳಿಗೆ ICU ಬೇಕಾಗ್ಬೋದು. ಇದು ಎದುರಿಸ್ತಾ ಇಲ್ಲ ನಾನು, ಬಟ್ ನೀವು ಅಲ್ಲಿವರೆಗೂ ಅವಕಾಶ ಕೊಡಬೇಡಿ. ಇದು ಒಂದು ಆಸ್ಪೆಕ್ಟ್. ಆದರೆ ಈ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಈ ಸೊಳ್ಳೆಗಳು, ಪರ್ಟಿಕ್ಯುಲರ್ಲಿ ರಾತ್ರಿ ಕಚ್ಚುವ ಸೊಳ್ಳೆಗಳು, ಅನಾಫಿಲಿಸ್ ಮಸ್ಕಿಟೋ, ನೀವು ಕರ್ಟನ್ ಹಾಕ್ಕೊಂಡಿರ್ತೀರಿ, ಅದು ಕಚ್ಚಿದ್ರೂ ಕೂಡ ಮಲೇರಿಯಾ ಬಂದರೆ ನಿಮಗೇನು ಬೇಗ ಸಾವು ನೋವು ಬರಲ್ಲ. ಆದರೆ ಡೆಂಗ್ಯೂ ಜ್ವರ ನೀವು ಆಲ್ರೆಡಿ ಕೇಳಿರ್ತೀರಿ. ಮನೆ ಸುತ್ತಮುತ್ತ ಗಲೀಜು ನೀರು, ಇದ್ರ ನೀರುಗಳು, ಸ್ಟೋರ್ಡ್ ವಾಟರ್, ಚಿಪ್ನೊಳಗೆ, ಬಕೆಟ್ನೊಳಗೆ ನೀವು ಬೀನ್ಗೆ ಒಳಗೆ ಏನಾರು ನೀರು ಶೇಖರಿಸಿದರೆ ದಯವಿಟ್ಟು ಖಾಲಿ ಮಾಡಿ. ಯಾಕಂದರೆ ತುಂತುರು ಮಳೆ ಬಂದಾಗೆ ನೀರು ನಿಂತಿರುತ್ತೆ. ನಿಮ್ಮ ಮನೆ ಮುಂದೆ ರೋಡ್ನಾಗ ಹಳ್ಳ ಇದ್ದರೆ ಅದರಲ್ಲೂ ನಿಂತಿರುತ್ತೆ. ಇದರಲ್ಲಿ ಮೊಟ್ಟೆ ಇಡುವಂಥ ನಾಜೂಕು ಸೊಳ್ಳೆ ಈಡಿಸ್ ಮಸ್ಕಿಟೋ ಅಂತೀವಿ ನಾವು, ಟೈಗರ್ ಮಸ್ಕಿಟೋ. ಅದರೊಳಗಾಗಿ ಅದು ಫೀಮೇಲ್ ಪ್ರೆಗ್ನೆಂಟ್ ಮಸ್ಕಿಟೋ ಮನುಷ್ಯನ ಕಚ್ಚುತ್ತೆ. ಅದು ನಿಮ್ಮನ್ನು ಹಗಲೊತ್ತು ಕಚ್ಚುವ ಸೊಳ್ಳೆ. ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ. ಅದು ಹಿಂದುಗಡೆಯಿಂದ ಬಂದು ಮೊಣಕಾಲು ಕೆಳಗಡೆ ಕಚ್ಚುವಂಥ ಮಸ್ಕಿಟೋ ಆಗಿರೋದ್ರಿಂದ
ದಯವಿಟ್ಟು ಮಕ್ಕಳಿಗೆ ಪೈಜಾಮ ಪ್ಯಾಂಟು ಅಂದರೆ ಫುಲ್ ಸಾಕ್ಸು ಹಾಕಿ ಶಾಲೆಗೆ ಕಳಿಸಿ. ಅನ್ಫಾರ್ಚುನೇಟ್ಲಿ ಹಳ್ಳಿಗಳ ಕಡೆ ಶಾಲೆ ಪಕ್ಕದಲ್ಲೇ ಗದ್ದೆಗಳು ಇರ್ತವೆ, ಅದರಲ್ಲೂ ಕೂಡ ಈ ಮಸ್ಕಿಟೋಗಳು ಮರಿ ಮಾಡ್ತವೆ. ಆದ್ದರಿಂದ ದಯವಿಟ್ಟು ಈ ಸೊಳ್ಳೆಯ ಬಗ್ಗೆ ಎಚ್ಚರ ಇರಲಿ. ತಮಗೆಲ್ಲರಿಗೂ ಗೊತ್ತಿದೆ, ಡೆಂಗ್ಯೂ ಜ್ವರ ಇಸ್ ದ ಮೋಸ್ಟ್ ಡೇಂಜರಸ್ ಫೀವರ್ ನಮ್ಮ ಪ್ರೊಫೆಷನಲ್ಲಿ. ಯಾಕಂದರೆ ಶಾಲೆಗೆ ಹೋಗಿರೋ ಮಗು ಮಧ್ಯಾಹ್ನ ಜ್ವರ ಬರುತ್ತೆ, ಸ್ಕೂಲಿಂದನೇ ತೊಗೊಂಡಾಗ ಅಡ್ಮಿಟ್ ಮಾಡಿರ್ತಾರೆ, ರಾತ್ರಿಗೆ ಪ್ಲೇಟ್ಲೆಟ್ 3 ಲಕ್ಷ ಇರೋದು 2 ಲಕ್ಷಕ್ಕೆ ಬಂದಿರುತ್ತೆ, ಅದರ ನೆಕ್ಸ್ಟ್ ಬೆಳಗ್ಗೆ ಮಾಡಿದಾಗೆ 1 ಲಕ್ಷಕ್ಕೆ ಬರುತ್ತೆ. ಅದೇ ರೀತಿ ಕಡಿಮೆ ಆಗ್ತಾ 16,000 ಒಳಗಡೆ ಬಂದರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಬ್ರೈನ್ನ ಬ್ಲೀಡಿಂಗ್, ಇಂಟೆಸ್ಟೈನ ಬ್ಲೀಡಿಂಗು, ಇದನ್ನು ನಾವು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೀವಿ. ನೀವು ಆಗಿಂದಾಗೆ ಟಿ ವಿಗಳು ನೋಡಿರ್ತೀರಿ, ಆರೋಗ್ಯವಾಗಿದ್ದಂಥ ಯಜಮಾನರು ಆಫೀಸ್ಗೆ ಹೋಗಿರ್ತಾರೆ, ಮನೆಗೆ ಬರೋದೇ ಇಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ, ಆಮೇಲೆ ನೋಡಿದ್ರೆ ನೆಕ್ಸ್ಟ್ ಡೇ ಅವ್ರ ಫೋಟೋ ಬರುತ್ತೆ ಟಿ ವಿಗಳಿಗೆ. ಇದು ಡೆಂಗ್ಯೂ ಶಾಕ್ ಸಿಂಡ್ರೋಮ್. ಸೊ ಚಳಿಗಾಲದಲ್ಲಿ ಬಹಳ ಮುಖ್ಯವಾಗಿ ನೀವು ಕೋವಿಡ್ ಟೈಮ್ನಲ್ಲಿ ಏನು ಫಾಲೋ ಮಾಡಿದ್ರಲ್ಲ ಅದನ್ನು ದಿನನಿತ್ಯ ಫಾಲೋ ಮಾಡಿ. ಒಂದು ಮಾಸ್ಕ್ ಹಾಕ್ಕೊಳ್ಳಿ, ಕೈಯನ್ನು ನಾಜೂಕಾಗಿ ತೊಳ್ಕೊಳ್ಳಿ, ಮನೆಗೆ ಬಂದಾಗ ಎಲ್ಲೆಲ್ಲಿ ಏನೇನೋ ಮುಟ್ಟಿರ್ತೀರಿ. ಆದ್ದರಿಂದ ಇದ್ರ ಬಗ್ಗೆ ನೀವು ಮಾಸ್ಕ್ ಹಾಕ್ಕೊಳ್ಳಿ, ಬೇರೆಯವ್ರಿಗೂ ಮಾಸ್ಕ್ ಹಾಕ್ಕೊಳ್ಳೋಕ್ಕೆ ಹೇಳಿ. ಆದ್ದರಿಂದ ಡೆಂಗ್ಯೂ ಅನ್ನೋ ಈ ವೈರಲ್ ಕಾಯಿಲೆಗಳಿಂದ ನೀವು ತಪ್ಪಿಸ್ಕೋಬೋದು. ಸೊ ಚಳಿಗಾಲದಲ್ಲಿ ಮುನ್ನೆಚ್ಚರಿಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.